ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಸಾರಿ. ಸೊ ನಾವೊಂದು ಬೆಂಗಳೂರಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡಿದ್ವಿ. ಸೊ ನೋಡ್ತಾ ಇರ್ಬೋದು ನೀವು, ಇದೆ ಆ ಪ್ರಾಪರ್ಟಿ. ನಾವು ನಾಳೆ ಬೋರ್ವೆಲ್ ಆಗ್ತಾ ಇರೋ ಕಾರಣ ಜಸ್ಟ್ ಹಾಗೆ ಒಂದು ಪ್ರಾಪರ್ಟಿ ಹತ್ರ ವಿಸಿಟ್ ಕೊಟ್ಟು ಏನೇನು ಮಾಡಬೇಕು, ಏನೇನು ಪ್ರಿಪೇರ್ ಆಗಬೇಕು ಅಂತ ನೋಡೋಕ್ಕೆ ಅಂತ ಬಂದಿದ್ವಿ. ಸೊ ಇದೇ ಆದ ಪ್ರಾಪರ್ಟಿ. ಕಾಂಪೌಂಡ್ ಆಲ್ರೆಡಿ ಇತ್ತು. ಬೋರ್ವೆಲ್ ಲಾರಿ ಆರಾಮಾಗಿ ಬರ್ಬೋದು ಇಲ್ಲಿ. ಇದನ್ನೆಲ್ಲ ಮಣ್ಣೆಲ್ಲ ತೆಗೆದಾಕಿ ಕ್ಲೀನ್ ಮಾಡಬೇಕು. ಕಾಂಪೌಂಡ್ ಎಲ್ಲ ಇದೆ, ಸ್ವಲ್ಪ ಜಾಗ ಮಾಡಿಕೊಡ್ಬೇಕಾಗುತ್ತೆ ಬೋರ್ವೆಲ್ಗೆ ನಾಳೆ. ಹಾಗೆ ನಾಳೆ ಬೋರ್ವೆಲ್ ಪಾಯಿಂಟ್ ಮಾಡೋರನ್ನ ಕರೆಸ್ತಾ ಇದ್ದೀವಿ. ಸೊ ಬೆಳಗ್ಗೆ ಬಂದುಬಿಟ್ಟು ಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಕಾಂಪೌಂಡು. ಇದು ಪಕ್ಕದ ಸೈಟ್ ಅವ್ರದ್ದು. ಗ್ರಾನೈಟ್ಸ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಪಕ್ಕದವರು ಆ ಸೈಡ್, ರೈಟ್ ಸೈಡ್ ಅವರು ಆಲ್ರೆಡಿ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಸ್ಲೋ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹಿಂದೆ ನೋಡ್ಬೋದು ನೀವು, ಸ್ಯಾಂಡ್ ಹಾಕಿದ್ದಾರೆ. ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಸೊ ಈ ಕಾಂಪೌಂಡಿಂದ ರೈಟ್ ಸೈಡ್ ಏನಿದೆ ಅದೆಲ್ಲ ಈ ಕಡೆ ಲೇಔಟಿಗೆ ಸೇರಿತ್ತು. ನೋಡಿ, ಇದೆಲ್ಲ ಗ್ರಾನೈಟ್ಸ್ ಎಲ್ಲ ಹಾಗೆ ಬಿಟ್ಟಿದ್ದಾರೆ. ಅವರು ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಸುಮಾರು ಒಂದು 6-7 ಪ್ರಾಪರ್ಟಿ ಅಷ್ಟೇ ಖಾಲಿ ಇರೋದು, ಇನ್ನೆಲ್ಲ ಫಿಲ್ ಆಗೋಗ್ಬಿಟ್ಟಿದೆ. ಸೊ ಇದೇ ಪ್ರಾಪರ್ಟಿ ನೋಡಿ. ಅಲ್ಲೊಂದು ಹೈವೇ ಇದೆ. ಪಕ್ಕದ ಬಿಲ್ಡಿಂಗ್ ಮೇಲೆಯಿಂದ ನೋಡೋಣ ಅಂತ ಬಂದಿದ್ವಿ. ಇವರು ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ಲ, ಸೊ ಹೇಗೆ ಮಾಡಿದ್ರು, ಎಷ್ಟು ಖರ್ಚಾಯಿತು, ಹೇಗಿದೆ ಪ್ಲ್ಯಾನಿಂಗು, ಹೇಗೆ ಕಟ್ಟಿದ್ದಾರೆ ಅಂತ ನೋಡೋಣ ಅಂತ ಬಂದಿದ್ವಿ. ಸೊ ನೋಡ್ಬೋದು ನೀವು, ಇದು ಬ್ಯಾಕ್ ಸೈಡು ಪ್ರಾಪರ್ಟಿ. ಪಕ್ಕದಲ್ಲಿ ಹೈವೇ ಕೂಡ ನೋಡ್ಬೋದು ನೀವು. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ಬೋರ್ವೆಲ್ ಪಾಯಿಂಟ್ ಮಾಡೋರನ್ನ ಕರೆಸಿದ್ವಿ. ಸೊ ನೋಡ್ತಾ ಇರ್ಬೋದು ನೀವು ಹೇಗೆ ಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ. ಕೆಲವೊಬ್ಬರು ತೆಂಗಿನಕಾಯಿಂದ ಪಾಯಿಂಟ್ ಮಾಡ್ತಾರೆ, ಕೆಲವೊಬ್ಬರು ಆ ಕಡ್ಡಿ ತಿರುಗೋದ್ರಿಂದ ನೋಡಿ ಪಾಯಿಂಟ್ ಮಾಡ್ತಾರೆ, ಕೆಲವೊಬ್ಬರು ಡಿಜಿಟಲ್ ಆಗಿ ಉಪಯೋಗಿಸ್ಕೊಂಡು ಪಾಯಿಂಟ್ ಮಾಡ್ತಾರೆ. ಅವ್ರವ್ರ ಇಚ್ಛೆ ಹೇಗೆ ಮಾಡ್ತಾರೆ ಅಂತ. ಸೊ ನಾವು ಇವ್ರನ್ನ ಕರೆಸಿದ್ವಿ. ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ನೋಡ್ಬೋದು ನೀವೇ. ಸೊ ಇಲ್ಲಿ ನೋಡ್ಬೋದು ನೀವು, ಕಡ್ಡಿಯಿಂದ ಕೂಡ ಮಾಡ್ತಾ ಇದ್ದಾರೆ. ಸುತ್ತ ಪ್ರಾಪರ್ಟಿ ಏನಿತ್ತು ಎಲ್ಲ ಕಡೆ, ಎಲ್ಲ ಮೂಲೆಗೆ ಹೋಗಿ ಆ ನೀರಿನ ಹಳಿ ಎಲ್ಲಿಂದ ಹರ್ಕೊಂಬರುತ್ತೆ ಅಂತ ತಿಳ್ಕೊಂಡು ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಮುಂದೆ ಬರುವ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು, ಅವರಿಗೆ 3 ಹಳಿ ಸಿಕ್ಕಿದೆ ಅಂತೆ, ನೀರಿನ ಹಳಿ ಎಲ್ಲ ಹರ್ಕೊಂಡು ಒಂದು ಜಾಗಕ್ಕೆ ಸೇರ್ತಾ ಇದೆ ಅಂತ. ಸೊ ಆ ಒಂದು ಜಾಗಕ್ಕೆ ಬಂದಾಗ ಕಡ್ಡಿ ಜೋರಾಗಿ ತಿರುಗ್ತಾ ಇದೆ. ಸೊ ನಿಮಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ ಇಲ್ವಾ ಅಂತ ನೀವು ತಿಳಿಸಿ. ಹಾಗೆ ನಾವು ನಮ್ಮೂರಲ್ಲಿ ಕೂಡ ನಮ್ಮ ಹೊಲಕ್ಕೆ ಈ ಥರ ಕಾಯಿ ಹಿಡ್ಕೊಂಡು ಗುರುತು ಮಾಡೋರಿಗೆ ಕರೆಸಿದ್ವಿ. ಅವರು ಕೂಡ ಇದೇ ಥರ ಗುರುತು ಮಾಡಿ ಪಾಯಿಂಟ್ ಮಾಡಿಕೊಟ್ಟಿದ್ರು. ಸೊ ಅವಾಗ ಕೂಡ ನಾವು ಬೋರ್ವೆಲ್ ಕೊರೆಸಿದಾಗ ನೀರು ಸಿಕ್ಕಿತ್ತು. ಅದೇ ಕಾರಣಕ್ಕೆ ನಾವು ಮತ್ತೆ ಇವ್ರನ್ನೇ ಟ್ರೈ ಮಾಡೋಣ ಅಂತ ಕರೆಸಿದ್ವಿ. ನೀರು ಸಿಗ್ತಾ ಇಲ್ವಾ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ, ಅಲ್ಲೇ ಸಿಕ್ಕಿರೋದಂತೆ ಪಾಯಿಂಟು. ನೋಡಿ, ಅಲ್ಲೇ ಜೋರಾಗಿ ತಿರುಗ್ತಾ ಇದೆ.
ಸೊ ನಮ್ಮದು ಪ್ರಾಪರ್ಟಿ ಇರೋದು ಈಸ್ಟ್ ಫೇಸಿಂಗು. ಸೂರ್ಯನ ಬೆಳಕು ನೋಡ್ಬೋದು ಎಷ್ಟು ಜೋರಾಗಿ ಬೀಳ್ತಾ ಇದೆ ಅಂತ. ಸೊ ಇವಾಗ ತೆಂಗಿನಕಾಯಿ ಎರಡರಲ್ಲೂ ಕೂಡ ಚೆಕ್ ಮಾಡಿದ್ರು. ಇದನ್ನು ನೀವು ಎಷ್ಟು ನಂಬ್ತೀರಾ ಎಷ್ಟು ಬಿಡ್ತೀರಾ ಅದನ್ನು ನಿಮಗೆ ಬಿಟ್ಟಿದ್ದು. ಕೆಲವೊಬ್ರು ಡಿಜಿಟಲ್ ಆಗಿ ಕೂಡ ಮಾಡ್ತಾರೆ. ಡಿಜಿಟಲ್ ಆಗಿ ಅಂದರೆ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಹಾಗೆ ನಾವು ಡಿಜಿಟಲ್ ಕೂಡ ಕರೆಸಿದ್ವಿ. ಸೊ ನೀವು ನೋಡ್ಬೋದು ಅಲ್ಲಿ ಬಂದಾಗ ಕಾಯಿ ಹುರುಳ್ತಾ ಇದೆ ಆ ಥರ. ಸೊ ಕೊನೆಗೆ ಅಲ್ಲಿಗೆ ಪಾಯಿಂಟ್ ಮಾಡಿಕೊಟ್ರು.